ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕನಿಕರವುಳ್ಳವನು, ಕೃಪೆಯುಳ್ಳವನು, ಸರ್ವೋನ್ನತನಾದಂಥ ಸರ್ವಶ್ರೇಷ್ಠನಾದಂಥ ಯೇಸು ಕ್ರಿಸ್ತನ ಕೃಪೆ, ಸಮಾಧಾನ, ಆಶೀರ್ವಾದ, ಆರೋಗ್ಯವು ನಿಮ್ಮ ಕುಟುಂಬಗಳಿಗೆ ಹೆಚ್ಚಾಗಿ ದೇವರು ದಯಪಾಲಿಸಿಕೊಡಲಿ. ನೀವು ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಈ ದಿನವೂ ವಾಕ್ಯವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮನ್ನು ಕರ್ತನು ಕರುಣಿಸಲಿ. ದೇವಜನವೇ, ನಿಮಗೆಲ್ಲರಿಗೂ ಒಂದು ವೇಳೆ ನಿಮಗೆ ಸೆನ್ಸೆಕ್ಸ್ ಅಂತ ಗೊತ್ತಿರಬೇಕು, ಶೇರ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತಿರಬಹುದು. ಈ ಶೇರ್ ಮಾರ್ಕೆಟ್ಗೆ ಹೋಗುವಾಗ ತುಂಬ ತಲೆ ಓಡಿಸಿ ಯಾವುದು ಬೆಳೆಯುತ್ತೆ, ಯಾವುದು ಬೀಳುತ್ತೆ, ಯಾವಾಗ ಕೊಳ್ಳಬೇಕು, ಯಾವಾಗ ಮಾರಬೇಕು, ಇದೆಲ್ಲವನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಅಂದರೆ ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ತಿಳಿದುಕೊಳ್ಳಿ, ಯಾವುದೋ ಒಂದು ಶೇರು, ಯಾವುದೋ ಒಂದು ಕಂಪನಿ ಅದು ನಷ್ಟ ಆಗ್ತದೆ, ಅದು ಹಾಳಾಗ್ತದೆ, ಅದು ನಮಗೆ ಮೋಸವಾಗ್ತದೆ ಅಂದರೆ ಯಾರೂ ಕೂಡ ಅದರಲ್ಲಿ ಕೊಳ್ಳಲಿಕ್ಕೆ ಅದು ಇಂಟ್ರೆಸ್ಟ್ ತೋರಿಸುವುದಿಲ್ಲ, ಅದರಲ್ಲಿ ಮುಂದಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಇನ್ನೊಂದು ಉದಾಹರಣೆ ನಿಮಗೆ ಹೇಳುತ್ತಾನೆ. ಒಂದು ಹಡಗು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಎಂದು ಗೊತ್ತಾದ ಮೇಲೂ ಕೂಡ ಆ ಹಡಗಿನಲ್ಲಿ ಪ್ರಯಾಣಿಸುತ್ತೇವಾ? ಇಲ್ಲವೇ ಒಂದು ವೇಳೆ ಆಕಾಶದಲ್ಲಿ ಹಾರಾಡುವಂಥ ವಿಮಾನ ಅದು ಬಿದ್ದು ಹೋಗುತ್ತೆ ಅಂತ ಗೊತ್ತಾದರೂ ಅದರ ಮೇಲೆ ಹತ್ತುತ್ತೇವಾ? ಏನಾದರೂ ಅಪಾಯ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಗೊತ್ತಾದರೆ ನಾವು ಅದರಲ್ಲಿ ಪ್ರಯಾಣ ಮಾಡ್ತೀವಾ? ಮಾಡುವುದಿಲ್ಲ. ದೇವರು ಈ ದಿನ ಅದೇ ಪ್ರಶ್ನೆಯನ್ನು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನೀವು ಯಾಕೆ ಕೆಟ್ಟು ಹೋಗುವುದಕ್ಕಾಗಿ, ಹಾಳಾಗುವುದಕ್ಕಾಗಿ ನೀವು ಯಾಕೆ ದುಡಿತಾ ಇದ್ದೀರಾ, ಯಾಕೆ ಪ್ರಯಾಸ ಪಡ್ತಾ ಇದ್ದೀರಾ ಎಂದು ಹೇಳಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೆಯ ವಾಕ್ಯ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಆಮೇನ್, ಹಲ್ಲೆಲೂಯಾ. ಮನುಷ್ಯಕುಮಾರನು ನಿಮಗೆ ಕೊಡುವನು ಯಾವುದು? ಕೆಟ್ಟು ಹೋಗದ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ಆತನು ನಿಮಗೆ ಕೊಡುವನು. ಲೋಕವು ಕೊಡುವುದು ತಾತ್ಕಾಲಿಕವಾದದ್ದು, ಕೆಟ್ಟು ಹೋಗುವಂಥದ್ದು, ಕಳ್ಳರು ಕದ್ದುಕೊಳ್ಳುವಂಥದ್ದು, ನುಸಿ ಹಿಡಿಯುವಂಥದ್ದು, ಇಲ್ಲದೆ ಹೋಗುವಂಥದ್ದು ಆಗಿದೆ. ಆದರೆ ಯೇಸು ಸ್ವಾಮಿ ನಮಗೆ ಕೊಡುವಂಥದ್ದು ಅದು ನುಸಿ ಹಿಡಿಯುವುದಲ್ಲ, ಹಾಳಾಗುವಂಥದ್ದಲ್ಲ, ಕೆಟ್ಟು ಹೋಗುವಂಥದ್ದಲ್ಲ. ಅದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಕಾರ್ಯವಾಗಿದೆ. ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನೆಂದರೆ, ಯಾವುದಕ್ಕಾಗಿ ನಾವು ತುಂಬ ದುಡಿಯುತ್ತಾ ಇದ್ದೇವೆ, ಪ್ರಯಾಸ ಪಡುತ್ತಾ ಇದ್ದೇವೆ, ಭಾರವನ್ನು ಹೊತ್ತುಕೊಳ್ತಾ ಇದ್ದೇವೆ, ಚಿಂತೆಯನ್ನು ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ? ನೀವು ನಾನು ಆಲೋಚಿಸಬೇಕಾಗಿದೆ. ನಿಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ಮರಿಯಳು, ಮಾರ್ತಳ, ಲಾಜರನ ಮನೆಗೆ ಹೋಗ್ತಾರೆ. ಮಾರ್ತಳು ಮರಿಯಳು ಮನೆಯಲ್ಲಿರ್ತಾರೆ. ಮರಿಯಳು ಯೇಸುವಿನ ಪಾದದಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳುತ್ತಿದ್ದರೆ, ಮಾರ್ತಳು ಟೆನ್ಷನ್ ಆಗಿ ಕಳವಳಗೊಂಡು ಅಡಿಗೆ ಮನೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇರ್ತಾಳೆ. ಯೇಸು ಸ್ವಾಮಿ ಕೊನೆಯಲ್ಲಿ ಆಕೆಯ ಇರುಸುಮುರುಸನ್ನು, ಕಿರಿಕಿರಿಯನ್ನು, ಆಕೆ ಕಂಪ್ಲೇಂಟನ್ನು, ಆಕೆ ನಡೆಯುತ್ತಿರುವ ರೀತಿಯನ್ನು ನೋಡಿ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀಯಮ್ಮ. ಇವತ್ತು ನೀವು ನಾನು ಕೂಡ ಅದೇ ರೀತಿಯಲ್ಲಿ ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವಾ? ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅಷ್ಟು ಕಳವಳ, ಅಷ್ಟು ಗಡಿಬಿಡಿ, ಅಷ್ಟು ಕಿರಿಕಿರಿ ಬೇಡಮ್ಮ. ಯಾಕೆಂದರೆ ಅದು ಒಳ್ಳೆಯದಲ್ಲ. ಯೇಸು ಸ್ವಾಮಿ ಮರಿಯಳ ವಿಷಯವಾಗಿ ಹೇಳ್ತಾಳೆ, ಆಕೆ ನೋಡು, ಬೇಕಾಗಿರುವುದು ಕೆಲವೇ ಇಲ್ಲವೇ ಒಂದು, ಅದನ್ನು ಆಕೆ ಆರಿಸಿಕೊಂಡಿದ್ದಾಳೆ. ಅಂದರೆ ಈ ಮಾರ್ಗ,
ಈ ಸಮಾಧಾನದ ಮಾರ್ಗ, ಈ ಆಶೀರ್ವಾದದ ಮಾರ್ಗ, ಇದೇನು ದೇವರ ಸಮ್ಮುಖದ ಮಾರ್ಗ ಆಕೆ ಆರಿಸಿಕೊಂಡಿದ್ದಾಳೆ. ನೀನಾದರೂ ಲೋಕದ ಕಾರ್ಯಗಳಲ್ಲಿ ಮಗ್ನಲಾಗಿದ್ದಿ. ಕಳವಳ ಪಡಬೇಡಮ್ಮ. ಕಳವಳ ಒಳ್ಳೆಯದಲ್ಲ, ಚಿಂತೆ ಒಳ್ಳೆಯದಲ್ಲ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ಯೇಸು ಸ್ವಾಮಿ ಕಲಿಸಿಕೊಟ್ಟರು. ನನ್ನ ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಸಾರಿ ಪ್ರಸಂಗಗಳನ್ನು ಕೇಳಿ ಇವತ್ತೂ ಕೂಡ ಅದೇ ವಿಚಾರ ಕೇಳ್ಕೊಳ್ತಾ ಇದ್ದೀರ ಅಂದುಕೊಳ್ಳಬೇಡ್ರಿ. ಯೇಸು ಸ್ವಾಮಿಯ ಉದ್ದೇಶ ಇಲ್ಲಿ ನೋಡ್ರಿ, ಯೋಹಾನ 6:27, ದುಡೀರಿ, ನೀವು ಕಷ್ಟಪಡ್ರಿ, ಇಲ್ಲ ಅಂತಿಲ್ಲ, ಪ್ರಯಾಸ ಪಡ್ರಿ, ಕೆಲಸ ಮಾಡ್ರಿ, ಆದರೆ ನೀವು ಯಾವುದಕ್ಕೆ ದುಡಿತಾ ಇದ್ದೀರಾ? ಕೆಟ್ಟು ಹೋಗುವ ಆಹಾರ ಅಂತ ಹೇಳಿದರೆ ಬರೀ ಕೆಟ್ಟು ಹೋಗುವ ಆಹಾರ ಅಲ್ಲ, ಆದಾಯವಿಲ್ಲದ ಬಿಸ್ನೆಸ್ಸು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲ ನನಗೆ ಅದು ಸಾವೋ ನೋವೋ, ಬರುತ್ತೋ ಬರಲ್ವೋ, ಆಗುತ್ತೋ ಆಗಲ್ವೋ, ನಾನು ಅದನ್ನೇ ಮಾಡೋದು. ಇಲ್ಲಪ್ಪ ಅಲ್ಲ ಆಗಲ್ಲಪ್ಪ. ಯಾರೋ ಒಬ್ಬನು ಇದೇ ರೀತಿ ಮಾಡ್ತಾ ಇದ್ದಂದ್ರೆ, ಸಮಾಜಕ್ಕೆ ವಿರುದ್ಧವಾಗಿ ಸಮಾಜ ಹೇಳ್ತಾ ಇತ್ತಂತೆ, ನೋಡಪ್ಪ ನಾವು ಹೇಳಿದ ಮಾತು ಕೇಳು, ಹಿಂಗೆಲ್ಲ ಮಾಡಬೇಡು ಅಂತೇಳಿ. ನೀವೇನು ಹೇಳಿದ ಮಾತು ಕೇಳೋದು? ನಾನು ಯಾರ ಮಾತು ಕೇಳಲ್ಲ, ನನ್ನ ಮಾತೇ ನಾನು ಕೇಳೋದು, ನನಗೆ ಅನಿಸಿದ್ದೇ ನಾನು ಮಾಡೋದು ಅಂತೇಳಿ ಹೊರಟ. ಏನು ಮಾಡ್ತಾ ಇದ್ದಂತ ಗೊತ್ತವನು? ಅವನು ಒಳ್ಳೆ ಮಳೆಗಾಲ ಬಂದಾಗ ಮಳೆಗಾಲ ಬಂದಾಗ ಏನು ಮಾಡ್ತಾ ಇದ್ದ, ಒಂದು ತೆಳ್ಳನೆಯ ಬಟ್ಟೆಗಳನ್ನು, ಹಾಗೆ ಬೇಸಿಗೆ ಕಾಲ ಬಂದಾಗ ಸ್ವೆಟರ್ಗಳನ್ನು, ಕಂಬಳಿಗಳನ್ನು ಮಾರಾಟ ಮಾಡೋಕ್ಕೆ ಹೋಗೋದು. ಅಂದರೆ ಅವ್ರಿಗೆ ಹೇಳ್ತಾ ಇದ್ರು, ಅಪ್ಪ ಬೇಸಿಗೆ ಕಾಲದಲ್ಲಿ ಯಾರೋ ಕಂಬಳಿಗಳು ತೊಗೊಳ್ತಾರೆ, ಸ್ವೆಟರ್ ಇಲ್ಲ, ನಾನು ಅದನ್ನೇ ಮಾಡೋದು, ನೀವು ಹೇಳಿದ್ದು ನಾನು ಕೇಳಲ್ಲ. ಅಂದರೆ ಬೇಸಿಗೆ ಕಾಲದಲ್ಲಿ ಅದನ್ನು ಮಾಡೋದು, ಚಳಿಗಾಲದಲ್ಲಿ ತೆಳ್ಳನೆಯ ಬಟ್ಟೆಗಳನ್ನು ಮಾರೋದು, ಇದೆಲ್ಲ ಬೇಡದೇ ಇರುವಂಥ ಕೃತ್ಯ. ನಾವು ಕೆಲವು ಸಾರಿ ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಅದು ಆಶೀರ್ವಾದಕರವಲ್ಲ. ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು, ಏನಾದರೂ ಮಾಡಬೇಕು. ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಅದರ ಸುತ್ತಲೇ ಸುತ್ತುತ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ. ವರ್ಷಗಳು ಹಾಳಾದ ಕೆಲಸಗಳನ್ನು ಮಾಡುತ್ತಾ ಇದ್ದು ಲಾಭವಿಲ್ಲದ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ದೇವರು ಹೇಳ್ತಾನೆ, ಅದು ಕೆಟ್ಟು ಹೋಗುವ ಆಹಾರನಪ್ಪ. ಮುಳುಗು ಹೋಗುವ ಕೋರ್ಸನ್ನು ಯಾರು ತಗೊಳ್ತಾರೆ? ನಾಳೆ ಸ್ಕೋಪ್ ಇಲ್ಲ ಅಂದರೆ ನೋಡಿ, ಎಷ್ಟೋ ಜನ ಯವನ ಮಕ್ಕಳು ಹಿರಿಯರ ಹತ್ರ ಕೇಳ್ತಾ ಇರ್ತಾರೆ, ಯಾವ ಕೋರ್ಸ್ಗೆ ಸ್ಕೋಪ್ ಇದೆ, SSLC ಆದಮೇಲೆ ಯಾವ ಕೋರ್ಸ್ ತಗೊಳ್ಬೇಕು, PUC ಆದಮೇಲೆ ಯಾವುದು ತಗೊಳ್ಬೇಕು, ಯಾವುದಕ್ಕೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇದೆ, ಅವಕಾಶಗಳಿದೆ ಅಂತ ಕೇಳ್ಕೋತಾರೆ. ಇಲ್ಲಪ್ಪ ಇಂಥದಕ್ಕೆ ಅವಕಾಶ ಇಲ್ಲ ಅಂದರೆ ಅದರಲ್ಲಿ ನಾನು ಓದ್ತೀನಿ ಅಂದರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ದೇವರು ಕೂಡ ಹೇಳ್ತಾ ಇದ್ದಾರೆ, ಆ ರೀತಿ ಕೆಟ್ಟು ಹೋಗುವ ಫೀಲ್ಡು, ಲಾಭವಿಲ್ಲದ ಫೀಲ್ಡು, ಆಶೀರ್ವಾದವಿಲ್ಲದೆ ಇರುವಂಥ ಸ್ಥಳ, ಬೇಡದೇ ಇರುವಂಥದ್ದನ್ನು ಅದು ಬೇಡಪ್ಪ ಬೇಡ ಅಂತ ಹೇಳ್ತಾರೆ ದೇವರು. ಇಲ್ಲಿ ದೇವರು ಅದಕ್ಕೆ ಹೇಳ್ತಾರೆ, ದುಡೀರಿ, ಬೇಡ ಅಂದಿಲ್ಲ, ಆದರೆ ಸರಿಯಾದ ದುಡಿಮೆ ದುಡಿಬೇಕು. ತಿನ್ನಿರಿ, ಸರಿಯಾದ ತಿನ್ನಿರಿ. ಕೆಟ್ಟು ಹೋಗುವಂಥದ್ದು, ಬೇಡದೇ ಇರುವಂಥದ್ದು, ಬೈಬಲಲ್ಲಿ ಎಷ್ಟೊಂದು ಆಜ್ಞೆಗಳಿದಾವಲ್ವ, ಇದು ಮಾಡಬೇಡ್ರಿ, ಅದು ಮಾಡಿ, ಸುಮಾರು 6,000ಕ್ಕಿಂತ ಅಧಿಕ ಆಜ್ಞೆಗಳು. ನೀವು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಅದು ಮಾಡಬೇಡ್ರಿ, ಹಾಗೆ ಮಾಡಬೇಡ್ರಿ, ಅವೆಲ್ಲ ಅನುಸರಿಸಿದರೆ ಮನುಷ್ಯನು ಖಂಡಿತ ಏನು ಕೂತ್ಕೋಬೇಕು, ಏನು ಮಾಡಬೇಕು, ಹೆಂಗೆ ಮಾಡಿ, ಎಲ್ಲ ಇದೆ ಬೈಬಲಲ್ಲಿ. ನನ್ನ ಪ್ರಿಯ ದೇವಜನವ, ಇವತ್ತೊಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ನಾವು ಏನೋ ಮಾಡ್ತಾ ಇದ್ದೀವಿ, ಆದರೆ ಕೆಟ್ಟು ಹೋಗೋದು ಮಾಡ್ತಾ ಇದ್ದೀವ? ದೇವರ ವಾಕ್ಯ ನಮಗೆ ಕೇಳ್ತಾ ಇರೋದು, ನೀವು ಮಾಡ್ತಾ ಇದ್ದೀರಾ, ದುಡಿತಾ ಇದ್ದೀರಾ, ಯಾವುದು ಲಾಭ ತರುತ್ತೋ, ಯಾವುದು ಸಮಾಧಾನ ತರುತ್ತೋ, ಯಾವುದು ತೃಪ್ತಿ ತರುತ್ತೋ, ಯಾವುದು ಉನ್ನತಿಯನ್ನು ತರುತ್ತದೋ ಅದನ್ನು ನಾವು ಮಾಡಬೇಕೆ ಹೊರತು ಬೇಡದೇ ಇರುವಂಥದ್ದು ನಾವು ಮಾಡಬಾರ್ದು ಅಂತ ದೇವರ ವಾಕ್ಯ ಎಷ್ಟೊಂದು ಸಾರಿ ನಮಗೆ ಹೇಳಿದರೂ ಕೂಡ ನಾವು ಕೇಳ್ತಾ ಇರಲ್ಲ. ದೇವರ ವಾಕ್ಯ ಹೇಳ್ತದೆ, ನಿತ್ಯ ಜೀವಕ್ಕೆ ಅಗತ್ಯವಿರುವುದನ್ನು ನೀವು ಮಾಡಿರಿ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಕೆಲವು ಸಾರಿ ತೃಪ್ತಿ ಇಲ್ಲದೆ ಇರುವಂಥ ಕೃತ್ಯಗಳನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ನಮಗೆ ಆಗಲ್ಲ ಅಂತ ಗೊತ್ತಿದ್ರೂ, ಅದು ನಮಗೆ ಸಂತೋಷ ಇಲ್ಲ ಅಂದರೂ ಕೂಡ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 20ನೇ ವಾಕ್ಯ, ಬಲಗಡೆಯಲ್ಲಿರುವುದನ್ನು ಕಿತ್ತುಕೊಂಡು ತಿಂದರೂ ಹಸಿದೇ ಇರುತ್ತಾರೆ, ಎಡಗಡೆಯಲ್ಲಿರುವುದನ್ನು ಉಂಡರೂ ತೃಪ್ತಿಗೊಳ್ಳರು.
ಒಬ್ಬೊಬ್ಬನು ತನ್ನ ತನ್ನ ತೋಳಿನ ಮಾಂಸವನ್ನು ತಿನ್ನುತ್ತಾನೆ. ಇದು ನೋಡಿ ಎಂಥ ವಿಚಿತ್ರವಾದ ವಾಕ್ಯ ಇದೆಯಲ್ಲ. ಏನಂತ ಹೇಳ್ತದೆ? ಬಲಗಡೆಯಲ್ಲಿರುವ ತೋಳನ್ನು ಕಿತ್ಕೊಂಡು ತಿಂದರೂ ತೃಪ್ತಿ ಇಲ್ಲ, ಎಡಗಡೆಯಲ್ಲಿರುವುದನ್ನು ಕಿತ್ಕೊಂಡು ತಿಂದರೂ ತೃಪ್ತಿ ಇಲ್ಲ, ತನ್ನ ತನ್ನ ತೋಳಿನ ಮಾಂಸವನ್ನು ತಿಂತಾನೆ, ತೃಪ್ತಿ ಇಲ್ಲ. ಕೆಲವರಿಗೆ ಏನೇ ಊಟ ಕೊಟ್ಟರು, ಏನೇ ಕೊಟ್ಟರು ತೃಪ್ತಿ ಆಗೋದಿಲ್ಲ. ಕೆಲವರಿಗೆ ಇರುವಂಥ ಮನೆಯಲ್ಲಿರುವಂಥದ್ದರಲ್ಲಿ, ಮನೆಯಲ್ಲಿರುವಂಥವರಲ್ಲಿ ತೃಪ್ತಿ ಇಲ್ಲ. ಬೇರೆಯವರು ಮಾಡಿದ ಅಡಿಗೆ, ಬೇರೆಯವರ ಜೀವಿತ, ಬೇರೆಯವರು ಕಾಣಿಸಿದ್ದು ಅದರ ಮೇಲೆ, ಅದರಲ್ಲಿ ತೃಪ್ತಿ ಇದೆಯಾ? ಅದು ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಜೀವಿತ ಎಲ್ಲಿ ಹೋದರೂ ತೃಪ್ತಿ ಆಗೋದಿಲ್ಲ. ಅದಕ್ಕೆ ದೇವರು ಹೇಳಿದ್ದು, ನೀವೇನು ಮಾಡ್ತೀರೋ ಅದನ್ನು ತೃಪ್ತಿ ಹೊಂದಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅನೇಕ ಸಾರಿ ನಾವು ಕೂಡ ಕಳವಳಗೊಳ್ಳುತ್ತೇವೆ ಮಾರ್ತಳ ರೀತಿಯಲ್ಲಿ. ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನಗೆ ತೃಪ್ತಿ ಇಲ್ಲ. ಕೆಲವ್ರಿಗೆ ನೋಡ್ರಿ, ಮನೆಯಲ್ಲಿ ಎಷ್ಟೇ ಮಾಡಲಿ, ನೀವೆಷ್ಟೇ ತಗೊಂಡು ಬಂದು ಕೊಡ್ರಿ, ನೀವೆಷ್ಟೇ ಹಣ ಕೊಡ್ರಿ, ನೀವೆಷ್ಟೇ ಪ್ರೀತಿ ಮಾಡಿರಿ, ನೀವೆಷ್ಟೇ ಹೇಳ್ಕೊಡ್ರಿ, ನೀವೆಷ್ಟು ಮಾಡಿದರೂ ಕೂಡ ಅವರಿಗೆ ತೃಪ್ತಿನೇ ಆಗಲ್ಲ, ತೃಪ್ತಿನೇ ಆಗಲ್ಲ. ನೋಡಿ, ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 43:24 ನೀನು ನನಗೋಸ್ಕರ ಹಣ ಕೊಟ್ಟು ಬಜೆಯನ್ನು ತರಲಿಲ್ಲ, ಯಜ್ಞ ಪಶುಗಳ ಒಪೆಯಿಂದ ನನ್ನನ್ನು ತೃಪ್ತಿಪಡಿಸಲಿಲ್ಲ, ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ನೀನು ತೊಂದರೆಪಡಿಸಿದ್ದಿ, ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ. ಇಲ್ಲಿ ಹೇಳ್ತಾ ಇರುವಂಥದ್ದು, ಇಲ್ಲಿ ಹೇಳುವಂಥ ಮಾತು, ನನಗೋಸ್ಕರ ನೀನು ಏನೂ ತರಲಿಲ್ಲ, ಏನು ತಂದು ನನಗೆ ಕೊಡಲಿಲ್ಲ, ನನಗೆ ತೃಪ್ತಿಪಡಿಸಲಿಲ್ಲ. ಆದರೆ ಹೇಳ್ತದೆ, ನಿನ್ನ ಪಾಪಗಳಿಂದ ನನ್ನನ್ನು ನೀನು ತೊಂದರೆಪಡಿಸಿದ್ದಿ. ದೇವರಿಗೆ ಬೇಕಾಗಿರುವಂಥದ್ದು ಯಾವುದೋ ಕೊಡುವುದು ಮುಖ್ಯ ಅಲ್ಲ, ಕಳ್ಕೊಳ್ಳುವುದು ಮುಖ್ಯ. ನಿನ್ನ ಪಾಪಗಳು, ಭಾರಗಳು, ಚಿಂತೆಗಳು, ಭಯಗಳು, ನಿಶ್ಶಕ್ತಿಗಳು, ಸಮಸ್ಯೆಗಳು, ಸಂಕಟಗಳು, ಇವುಗಳನ್ನು ಕಳ್ಕೋ ಅಂತ ದೇವರು ಹೇಳ್ತಾರೆ. ನೋಡಿ, ದೇವರ ಆಸೆ, ದೇವರ ಒಂದು ಪ್ರೀತಿ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ನನಗೆ ನೀನು ಅದೆಲ್ಲ ತೊಗೊಂಡು ಬರೋದು ಕೊಡೋದಲ್ಲ, ನೀನು ಚೆನ್ನಾಗಿದ್ದರೆ ಸಾಕಪ್ಪ ಅಂತ ಹೇಳ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 55:2 ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ದೇವ್ರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಕೆಲವು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆದರೆ ಪ್ರಯೋಜನ ಇಲ್ಲವೇ ಇಲ್ಲ ಅಲ್ವಾ? ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವರು ನೋಡಿ ಬಂಗಾರ ತಗೊಳ್ತಾರೆ, ಬೆಳ್ಳಿ ತಗೊಳ್ತಾರೆ, ಆ ಸೈಟ್ಗಳು ತಗೊಳ್ತಾರೆ, ಮನೆ ಕಟ್ತಾರೆ, ತೃಪ್ತಿನೇ ಇಲ್ಲ. ಅದಕ್ಕೆ ದೇವರು ಕೇಳ್ತಾರೆ, ಅಂಥದಕ್ಕೆ ಯಾಕೆ ನೀವು ವ್ಯಯ ಮಾಡ್ತೀರಾ? ಯಾಕೆ ವ್ಯಯ ಮಾಡ್ತೀರಾ? ಆಹಾರವಲ್ಲದ್ದಕ್ಕೆ ಅಂದರೆ ಅದರ ಅರ್ಥ ಆಹಾರ ಅಂತಲ್ಲ, ಆಹಾರಕ್ಕೆ ನೀವು ಖರ್ಚು ಮಾಡಬೇಕು. ಯಾವುದು ಪ್ರಯೋಜನಕರವೋ ಅದಕ್ಕೆ ನೀವು ವ್ಯಯ ಮಾಡಬೇಕಾದ್ರೆ ಆಹಾರವಲ್ಲದ್ದಕ್ಕೆ ನೀವು ಯಾಕೆ ವ್ಯಯ ಮಾಡ್ತೀರಾ ಅಂತ ದೇವರು ಕೇಳ್ತಾ ಇದ್ದಾರೆ. ಅದರ ಅರ್ಥ ಪ್ರಯೋಜನಕರವಲ್ಲದೇ ಇರುವಂಥದ್ದಕ್ಕೆ ನೀವು ಯಾಕೆ ವ್ಯಯ ಮಾಡ್ತೀರಾ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ತೃಪ್ತಿಗೊಳಿಸದ ಪದಾರ್ಥ. ಇವತ್ತು ನಾವು ನಮ್ಮ ಜೀವಿತದಲ್ಲಿ ತೃಪ್ತಿಗೊಳಿಸದ ಪದಾರ್ಥಗಳನ್ನು ನಾವು ಸೇವಿಸುವಂಥವರಾಗಿದ್ದರೆ ದೇವರು ನಮಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾಕೆ ನೀನು ಅಷ್ಟು ಪ್ರಯಾಸ ಪಡ್ತಾ ಇದೀಯಾ? ನೀನು ಯಾಕೆ ಅಷ್ಟು ಚಿಂತೆ ಮಾಡ್ತಾ ಇದೀಯಾ? ಅಷ್ಟು ಕಳವಳ ನೀನು ಯಾಕೆ ಪಡ್ತಾ ಇದೀಯಾ? ಅದರಿಂದ ನಿನಗೆ ತೃಪ್ತಿ ಸಿಕ್ಕಿಲ್ಲ ಅಂದರೆ ಏನಕ್ಕದು? ದೇವಜನರು, ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ತೃಪ್ತಿ ಕೊಡದೇ ಇರೋ ಯಾವುದೋ ಒಂದಕ್ಕೆ ನೋಡಿ, ಅನೇಕ ಸಾರಿ ನಾನೊಂದು ಉದಾಹರಣೆಯನ್ನು ಕೇಳಿಸ್ಕೊಂಡಿದ್ದೀನಿ. ನಮ್ಮ ದೇಶದಲ್ಲಿ ಏನಂದರೆ, ನೀವು ಸಂತೆಗೆ ಹೋಗಿ, ಸಂತೆಯಲ್ಲಿ ಹೋಗ್ಬಿಟ್ರೆ ಬೀದಿಯಲ್ಲಿ ತರಕಾರಿಗಳು ಅಲ್ವಾ, ಸೊಪ್ಪುಗಳು ಎಲ್ಲ ಇಟ್ಕೊಂಡಿರ್ತಾರೆ. ಧೂಳು, ಗಾಳಿ, ಕೆಸರು ಎಲ್ಲ ಅದರ ಮೇಲೆ ಬೀಳ್ತಾ ಇರ್ತದೆ. ಈಗ ಅದನ್ನು ನಾವೇನು ಮಾಡ್ತೀವಿ ಅಂದರೆ ತಗೊಂಡೋಗಿ ತೊಳೆದು ಕ್ಲೀನ್ ಮಾಡಿ ತಿಂತೀವಿ. ಆದರೆ ಉದಾಹರಣೆಯನ್ನು ಗಮನಿಸಿರಿ, ಚಪ್ಪಲಿ ಅಂಗಡಿ ಎಲ್ಲಿರುವುದೇ?
ಎ ಸಿ ಹಾಕಿ ಒಳಗಡೆ ಗ್ಲಾಸ್ ಒಳಗಡೆ ಇಟ್ಟಿರ್ತಾನೆ. ಏನು? ಚಪ್ಪಲಿ ಅಂಗಡಿ. ಅದನ್ನು ನಾವು ಕಾಲಿಗೆ ಹಾಕ್ಕೊತೀವಿ. ಸಾರಿ, ಇದನ್ನು ನೀವು ಅಂಗೀಕರಿಸಲು ನನಗೆ ಗೊತ್ತಿಲ್ಲ. ಕಾಲಿಗೆ ಹಾಕ್ಕೊಳ್ಳೋದಕ್ಕೆ ಗ್ಲಾಸ್ ಹಾಕಿ, ಎ ಸಿ ಹಾಕಿ, ಅಲ್ಲಿ ಫಿಕ್ಸ್ಡ್ ರೇಟ್ ಮಾಡಿ, ಅಲ್ಲಿ ಬಾರ್ಗೇನಿಲ್ಲ ಅನ್ನುವಂಥ ರೀತಿಯಲ್ಲಿ ಇಟ್ಟಿರ್ತಾರೆ ನೋಡಿ. ಕೆಲವು ಗ್ಲಾಸಲ್ಲಿ ಹಾಕಿಟ್ಟಿರುವಂಥದ್ದು ಹೆಂಡ ಮಾರಾಟ ಆಗಿರುವುದು, ಸಾರಾಯಿ ಅಂಥವುಗಳು, ಕೆಲವು ಬಟ್ಟೆಗಳು, ಕೆಲವು ಇವುಗಳು, ಅವು ಧರಿಸುವು, ಅವು ಹಾಕ್ಕೊಳ್ಳುವು. ಆದರೆ ತಿನ್ನೋ ಪದಾರ್ಥ ಬೀದಿಗಳಲ್ಲಿ ಇಟ್ಟಿರ್ತಾರೆ. ಅವುಗಳಿಗೆ ನೊಣಗಳು ಬರ್ತಾ ಇರ್ತವೆ, ಧೂಳು ಕೂತ್ಕೊಂಡಿರ್ತದೆ. ನೀರು ಎಂಥ ಚರಂಡಿ ನೀರಲ್ಲಿ ಕೆಲವರು ತೊಳೆದು ಎತ್ಕೊಂಡ್ಬರ್ತಾರೋ. ಸಾರಿ, ಅದನ್ನೆಲ್ಲ ಹೇಳಬಾರ್ದು, ನಮಗೆ ಸ್ವಲ್ಪ ಬೇಸರ ಆಗ್ಬೋದು. ಆದರೆ ಇದು ಸತ್ಯ ಅಲ್ವಾ? ನ್ಯೂಸ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಅಂದರೆ ತಿನ್ನುವ ಪದಾರ್ಥವನ್ನು ಆ ರೀತಿ ಮಾಡ್ತಾರೆ. ಕೆಳಗೆ ಕಾಲಿಗೆ ಹಾಕ್ಕೊಂಡು ತಿರುಗಿ ಮಣ್ಣು ಮಾಡುವಂಥ ವಸ್ತುಗಳನ್ನು ಎ ಸಿಯಲ್ಲಿಟ್ಟು ಗ್ಲಾಸಲ್ಲಿಡ್ತಾರೆ. ಎಂಥ ವಿಪರ್ಯಾಸ ಅಲ್ವಾ? ಕೆಲವು ಸಾರಿ ಅದನ್ನು ಬೇರೆಯವರು ಯಾರಾದರೂ ಜ್ಞಾನಿಗಳು, ಬುದ್ಧಿವಂತರು ನೋಡಿದ್ರೆ, ಇದೇನಪ್ಪ ಉಲ್ಟಾ ಮಾಡ್ತಾ ಇದ್ದೀರಾ ನೀವು? ಅದು ಏನು ಪ್ರಯೋಜನ? ಇಲ್ಲಿ ಹೇಳ್ತಾ ಇರೋದು ತೃಪ್ತಿಗೊಳಿಸದ ಪದಾರ್ಥ. ಕೆಲವು ಸಾರಿ ಹಾಗೇನೆ ನಮಗೆ ಏನು ತಿನ್ನಬೇಕೋ, ಯಾವುದು ಮುಖ್ಯನೋ ಅದನ್ನು ನಾವು ಮಾಡಲ್ಲ, ಮಾಡಬಾರ್ದನ್ನು ನಾವು ಮಾಡ್ತಾ ಇರ್ತೀವಿ. ಕ್ರಿಸ್ಮಸ್ಗಳು ಬಂದಾಗ ಏನು ಮಾಡ್ತಾ ಇರ್ತಾರೆ? ಕೇಕುಗಳು, ಬಿರಿಯಾನಿಗಳು ಎಲ್ಲ ಫುಲ್ ಅದೇ. ದೇವಜನ ಅವತ್ತು ಮಾತ್ರ ಅಲ್ಲ, ಎಲ್ಲ ದಿವಸಗಳು ನಾವೇನು ಮಾಡಬೇಕು? ದೇವರ ನಾಮವನ್ನು ಮಹಿಮೆಪಡಿಸಬೇಕು. ನಿಮಗೆ ಏನು ಅದು ಮಾತ್ರ ತೃಪ್ತಿ ಕೊಡುತ್ತಾ? ಅದಲ್ಲ, ದೇವರು ಹೇಳ್ತಾ ಇದ್ದಾರೆ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನೀವು ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕೆಲವು ಸಾರಿ ನಾವು ರೈತನಾಗಿರೋದರಿಂದ ನಾನು ಒಂದು ವಿಷಯನ ಹೇಳ್ತೇನೆ. ನಾವು ಬೆಳೆಯುವಾಗ ಟೊಮೊಟೊ ಎಲ್ಲ ಬೆಳೆಯುವಾಗ ಮನೆಗಳಿಗೆ ಅದೇನು ಹೇಳ್ತಾರಲ್ಲ, ಒಳ್ಳೆ ಟೊಮೊಟೊ ತೊಗೊಳೋಗೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಮಾರ್ಕೆಟ್ಗೆ ಹಾಕಿದ್ರೆ ರೂಪಾಯಿ ಬರುತ್ತೇನಪ್ಪ ಬಿಡಪ್ಪ ಅಂತ. ನಿಜವಾಗಿ ಹೇಳಿದ್ರೆ ಯಾವತ್ತೂ ಲಾಭ ಕಂಡವರಲ್ಲ ನಾವು. ಆದರೆ ಏನೋ ಲಾಭ ಹಾಕಿ ಅಂದರೆ ಬಂಡವಾಳ ಹಾಕಿರೋದಾದರೂ ಬರ್ತದೇನೋ. ಆದರೆ ಒಂದು ಮಾತು ಹೇಳ್ತಾರಲ್ಲ ರೈತರು ಏನು ಮಾಡ್ತಾರೆ? ಕಸವನ್ನು ತಿಂದು ರಸವನ್ನು ಮಾರ್ತಾರಂತೆ. ಯಾಕೆ? ಕಸ ತಿನ್ನೋದು ಯಾವುದೋ ಹಳೇದು ತಿಂತಾರೆ, ಮಾರೋದು ಉತ್ತಮವಾದದ್ದನ್ನು ಮಾರ್ತಾರೆ. ಹಾಗೆ ನಾವು ನಮ್ಮ ಜೀವಿತಗಳಲ್ಲಿ ಉತ್ತಮವಾದದ್ದನ್ನು ನಾವು ಮಾರ್ತೀವಿ, ತುಂಬ ಬೇಡದೇ ಇರೋದನ್ನು ನಾವು ಇಟ್ಕೊಳ್ತೀವಿ. ದೇವರು ಹೇಳ್ತಾರೆ, ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಅದರ ಅರ್ಥ ಏನು ನೀವು ಇದೇನು ಹೇಳ್ತಾರಲ್ವಾ, ಒಂದು ಗಾದೆ ಮಾತು ಹೇಳ್ತಾರಲ್ವಾ, ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಅಲ್ವಾ? ಗಾದೆ ಮಾತು ಚೆನ್ನಾಗಿದೆಯಾ? ಇಟ್ಟಿದ್ದು ನಮಗೆ, ಯಾರು ತೆಗೆದು ಇಟ್ಟು ತಿಂತೀವೋ ಅದು ನಮಗೆ, ಬಚ್ಚಿಟ್ಟಿರೋದು ಪರರಿಗೆ. ಇವತ್ತು ಆಸ್ತಿ ಎಲ್ಲ ನಾವು ಬಚ್ಚಿಡ್ತೀವಿ, ಅದು ಪರರು ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾಗುತ್ತೆ, ನಮ್ಮವರೇ ಅಂದ್ಕೊಳ್ಳಿ. ಬಟ್ ಈಗಿಲ್ಲವೇ ತಿನ್ನೋಕ್ಕೆ? ಈಗ ಬೇಕಲ್ವಾ? ನಮಗೆ ದೇವರು ಕೊಟ್ಟಿರುವ ಆಹಾರವನ್ನು ಭುಜಿಸಿರಿ, ಆರೋಗ್ಯಕರವಾದ ಆಹಾರವನ್ನು ಭುಜಿಸಿರಿ. ಬಚ್ಚಿಟ್ಟು ಕೂಡಿಟ್ಟು ಎಲ್ಲ ಮಾಡಿ ಕೊನೆಗೆ ನಮಗೂ ತೃಪ್ತಿ ಇಲ್ಲ, ಯಾರಿಗೋ ಬಿಟ್ಟು ಹೋಗ್ತೀವಿ, ಅವರದನ್ನು ಉಳಿಸ್ತಾರ ಇಲ್ವೋ ಗೊತ್ತಿಲ್ಲ. ಈ ಥರ ಎಲ್ಲ ಆಗುತ್ತೆ ನನ್ನ ಪ್ರಿಯ ದೇವಜನ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಯೇಸುಸ್ವಾಮಿ ಆ ಒಂದು ಮಾರ್ತಳಿಗೆ ಹಿಡಿದು, ಮಾರ್ತಳೆ ಸುಮ್ಮನೆ ಯಾಕಮ್ಮ ಅಡುಗೆ ವಿಷಯ, ಊಟದ ವಿಷಯ ತುಂಬ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ. ಅವನು ಮನುಷ್ಯನಿಗಾಗಿ ಊಟವೇ ಹೊರತು ಊಟಕ್ಕಾಗಿ ಮನುಷ್ಯನು ಅಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಊಟ ಬೇಡ ಅಂತಲ್ಲ, ಆದರೆ ನಾವು ಆ ರೀತಿ ಅದೇನೇನೋ ಸರ್ವಸ್ವ ಅಂದ್ಕೊಳ್ತೇವೆ. ನಾಳೆ ಕುರಿತು ಚಿಂತೆ ಮಾಡಬೇಡ್ರಿ, ಊಟದ ಕುರಿತು ಚಿಂತೆ ಮಾಡಬೇಡ್ರಿ ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ಯೆಹೆಜ್ಕೇಲನ ಗ್ರಂಥ ಅದರ 16ನೇ ಅಧ್ಯಾಯ 29ನೇ ವಚನದಲ್ಲಿ ನೀವು ನೋಡಿದರೆ, ಇದಲ್ಲದೆ ನೀನು ತುಂಬ ವ್ಯಾಪಾರವುಳ್ಳ ಕಸ್ದಿಯ ದೇಶಕ್ಕೆ ಸೇರಿ ಅಲ್ಲಿಯೂ ಬಹಳ ಸೂಳೆತನ ಮಾಡಿದಿ, ಆದರೂ ನಿನಗೆ ತೃಪ್ತಿಯಾಗಲಿಲ್ಲ. ನೋಡಿ, ದೇವರು ವಾಕ್ಯ ಹೇಳ್ತಾ ಇದೆ,
ಅಂದರೆ ಅದರ ಅರ್ಥ ಒಂದು ಉದಾಹರಣೆಯನ್ನು ಕೊಡ್ತಾ ಇರುವಂಥದ್ದು, ಈ ಒಂದು ಸುಳ್ಳೆತನ ಮಾಡಿದವ್ರಿಗೆ ವ್ಯಭಿಚಾರ ಅದೇನೇನು ಹೇಳ್ತಾರೆ ಮಾಡಿದಂಥ ಕೃತ್ಯಗಳು, ಕೆಟ್ಟ ಕೃತ್ಯಗಳಿಂದ ತೃಪ್ತಿಯಾಗುವುದಿಲ್ಲ. ಕಳೆದ ಸಾರಿ ಒಂದು ಮಗುವಿನ ಕುರಿತಾಗಿ ನಾನು ಕೇಳಿಸಿಕೊಂಡು ನ್ಯೂಸಲ್ಲಿ ಬಹಳ ನನಗೆ ನೋವಾಯಿತು. ಒಂದು 13 ವರ್ಷದ ಮಗುವನ್ನು ಏನೋ 30 ಜನರು ಏನು ಕೆಡಿಸಿದರು ಅಂತ ಹೇಳುವಾಗ ಬಹಳ ಒಂದು ನೋವಾಗ್ತದಲ್ವ. ಆ ರೀತಿ ಅದನ್ನು ನಾನು ನೆನೆಸುವಾಗಲೇ ಹೇಗೆ ಮನುಷ್ಯತ್ವ ಇದೆಯಾ, ಇದು ಏನಿದು ಜೀವನ ಅನ್ನುವಂಥದ್ದು. ಹೋಗಲಿ, ಅದನ್ನು ಮಾಡಿದ್ರಿಂದ ಅವರಿಗೆ ಜೀವನ ಪರ್ಯಂತದ ತೃಪ್ತಿ ಸಿಕ್ಬಿಡ್ತಾ, ಇನ್ನು ನನ್ನ ಲೈಫಿಗೆ ಇನ್ನೇನು ಬೇಡಪ್ಪ ಆಯ್ತಪ್ಪ ಅನ್ನೋದಿದೆಯಾ? ಅಲ್ಲ, 30 ಜನ ಅದನ್ನು ಯೋಚನೆ ಮಾಡೋಕ್ಕಾದರೂ ಆಗುತ್ತಾ? ಅಂದರೆ ಈ ಸುಳಿತನ ಮಾಡೋರಿಗೆ, ವ್ಯಭಿಚಾರ ಮಾಡುವಂಥವರಿಗೆ, ಅನೈತಿಕತೆಯಲ್ಲಿ ಪಾಲು ಹೊಂದಿರುವಂಥವ್ರಿಗೆ ಏನಾದರೂ ತೃಪ್ತಿ ಇದೆಯಾ? ಆ ಕೆಟ್ಟತನಗಳಲ್ಲಿ ಭಾಗವಹಿಸಿ ಅದನ್ನೇ ಮಾಡಿ 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 ಜೀವನ ಹಾಳು ಮಾಡ್ಕೊಳ್ತಾರಲ್ವಾ, ಅವ್ರಿಗೇನಾದರೂ ತೃಪ್ತಿ ಇದೆಯಾ? ದೇವ್ರ ವಾಕ್ಯ ಹೇಳ್ತದೆ, ಆ ರೀತಿ ಮಾಡಿದರೂ ಅವರಿಗೆ ತೃಪ್ತಿ ಆಗಲಿಲ್ಲ, ಖಂಡಿತ ತೃಪ್ತಿ ಆಗುವುದಿಲ್ಲ. ಯಾಕೆಂದರೆ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಭ ಅನ್ನುವಂಥದ್ದು ಅದು ಮುಗಿಯುವಂಥವುಗಳಲ್ಲ. ಶರೀರ ಖಂಡಿತ ಮುಕ್ತಾಯ ಆಗುವುದಿಲ್ಲ. ಏನೋ ಒಂದು ಸಿನಿಮಾ, ಸೀರಿಯಲ್ಗಳು, ಶಾರ್ಟ್ಗಳು ಏನಾದರೂ ನೋಡ್ತೀವಿ, ಸಾಕಿಲ್ಲಿಗೆ. ಉದಾಹರಣೆಗೆ ಒಂದು ಅರ್ಧ ಗಂಟೆ ವಾಕ್ಯ ನೋಡಿದಿರಿ ನೀವು, ಆಯ್ತಪ್ಪ ದೇವರಿಗೆ ಸ್ತೋತ್ರ, ಒಂದು ಟಾಪಿಕ್ ಮೇಲೆ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ, ದೇವರಿಗೆ ಸ್ತೋತ್ರ, ತೃಪ್ತಿ ಆಯಿತು, ಮುಗೀತು. ಆದರೆ ನೀವು ಸಿನಿಮಾ, ಸೀರಿಯಲ್ಲು, ಶಾರ್ಟ್ಗಳು ನೀವೇನಾದರೂ ಮೊಬೈಲ್ಗಳನ್ನು ತೆಗೆದು ನೀವು ಅಂಥದ್ದನ್ನೇನಾದರೂ ನೋಡೋಕ್ಕೆ ಪ್ರಾರಂಭ ಮಾಡಿದರೆ ತೃಪ್ತಿ ಆಗುವುದಿಲ್ಲ. ನಿಮಗೆ ತೃಪ್ತಿನೇ ಆಗೋದಿಲ್ಲ. ಯಾಕೆಂದರೆ ನೀವು ನೋಡಿ 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 ಅದು ನೇತ್ರಾಶೆ, ಶರೀರದ ಆಶೆ, ಏನು ಸುಳೆತನ ಮಾಡುವುದು, ಅನೈತಿಕತೆ ಮಾಡೋದಿದೆಯಲ್ವಾ, ಅದು ಶರೀರ ಆಶೆ, ಅದು ಮುಕ್ತಾಯ ಆಗುವುದಿಲ್ಲ. ನೀವು ಮೇಕಪ್ ಮಾಡಿಸ್ಕೊಳ್ಳಿ, ಬಟ್ಟೆಗಳನ್ನು ಧರಿಸ್ಕೊಳ್ಳಿ, ನೀವೆಷ್ಟು ಡ್ರೆಸ್ಸುಗಳನ್ನು ಆಸೆ ಪಟ್ಟರು ಸಾಕಪ್ಪ ಅನ್ನೋದಿರಲ್ಲ. ಶರೀರ ಬೇಕು 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 ಬೇಕು, ಸಾಯೋ ತನಕ ಬೇಕು ಬೇಕು ಬೇಕು, ಮುಕ್ತಾಯ ಇಲ್ಲ. ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ ಇವೆಲ್ಲವೂ ನಮ್ಮನ್ನು ಹಾಳು ಮಾಡ್ತದೆ. ಇಲ್ಲಿ ಹೇಳ್ತದೆ ತೃಪ್ತಿ ಆಗುವುದಿಲ್ಲ. ಹಗ್ಗಾಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿಯಾಗದು, ಕುಡಿಯುತ್ತೀರಿ ಆನಂದವಾಗದು, ಒದಿಯುತ್ತೀರಿ ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ತೂತಿನ ಚೀಲ. ನಾವೇನು ನೋಡಿ, ದೇವ್ರ ವಾಕ್ಯ ಏನೆಲ್ಲ ಉದಾಹರಣೆಗಳನ್ನು ಕೊಡುತ್ತಂದರೆ, ನೀನು ಎಷ್ಟು ದುಡಿತೀಯೋ, ಆಗ್ತಾ ಇದೆಯಾ ಸೇರಿಸಿಡ್ತಾ ಇದೆಯಾ, ಕೊನೆಗೆ ನೋಡಿದ್ರೆ ಚೀಲ ತೂತು ಖಾಲಿಯಾಗೋಗಿದೆ. ಎಲ್ಲಿ ಬಿದ್ದೋಯ್ತೋ? ನಾನು ತುಂಬಿಸಿಡ್ತಾ ಇದ್ದೇನೆ. ಒಬ್ಬನು ಏನು ಮಾಡ್ತಾನೆ ಅಂದರೆ, ಹೆಗಲ ಮೇಲೆ ಹಾಕ್ಕೊಂಡು ಏನೋ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರ್ತಾನೆ, ಹಿಂದ್ಗಡೆ ಬಿದ್ದೋಗ್ತಾ ಇರ್ತಾನೆ. ಏನಪ್ಪ ಇನ್ನೂ ತುಂಬಲೇ ಇಲ್ಲ ಚೀಲ ಅಂತ ಹಿಂತಿರುಗಿ ನೋಡಿದ್ರೆ ತೂತು ಬಿದ್ದೋಗ್ಬಿಟ್ಟಿದೆ. ನಾವು ಹಾಗೇನೆ ತೂತು ಬಿದ್ದ ಚೀಲದ ರೀತಿಯಲ್ಲಿ ನಾವು ದುಡಿದು ಸೇರಿಸಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನಿಸ್ತೇವೆ, ಅದೆಲ್ಲ ಬಿದ್ದು ಹೋಗ್ತಾ ಇದೆ. ನೋಡಿ, ದುಡಿಮೆ ಕೆಟ್ಟದ್ದು ಅಂತ ಬೈಬಲ್ ಹೇಳಲ್ಲ, ನಾನು ಹೇಳ್ತಾ ಇಲ್ಲ. ಆದರೆ ಸರಿಯಾದ ದುಡಿಮೆ ತೃಪ್ತಿ ಇಲ್ಲದ, ಸಮಾಧಾನ ಇಲ್ಲದ, ಪ್ರೀತಿ ಇಲ್ಲದ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ಆದಾಯಗಳು ಏನು ಪ್ರಯೋಜನ ಇಲ್ಲ. ಯಾರಿಗೋ ಮಾಡ್ತೀನಿ, ಏನೋ ಮಾಡ್ತೀನಿ ಅನ್ನುವಂಥದ್ದು ತೃಪ್ತಿ ಕೊಡುವುದಿಲ್ಲ. ಅದು ನಮ್ಮ ಉದ್ದೇಶ. ಅದರಿಂದ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ, ನೀವು ಸಂಬಳ ಮಾಡಿ ಕೂಡಿಟ್ಟು ನಿಮ್ಮ ಚೀಲ ತೂತಾಗಿರ್ತದೆ, ನಿಮ್ಮ ಚೀಲ ತೂತಿನದು. ಎಷ್ಟೋ ಜನರು ಇವತ್ತು ಅಂದ್ಕೊಂಡಿದ್ದೀರಲ್ಲ, ನನ್ನ ಪಾಕೆಟು ತೂತು ಹೋಗ್ಬಿಟ್ಟಿದೆ, ನನ್ನ ಜೇಬಲ್ಲಿ ಹಾಕಿಟ್ಕೊಳ್ತೀನಿ, ಆದರೆ ಎಲ್ಲೋ ಬಿದ್ದೋಗ್ಬಿಡ್ತದೆ. ಯಾರಾದರೂ ನೀವು ಹಣನ ಕಳ್ಕೊಂಡಿದ್ದೀರಾ, ಎಲ್ಲಾದರೂ ಬೀಳಿಸ್ಕೊಂಡು? ನನಗಂತೂ ನನ್ನ ಲೈಫಲ್ಲಿ ಮರೆಯೋದಕ್ಕಾಗದೇ ಇರುವಂಥ ಒಂದು ಘಟನೆ ಇದೆ. ಸುಮಾರು ವರ್ಷಗಳ ಹಿಂದೆ
ಆಗಿನ ಕಾಲದಲ್ಲಿ 500 ರೂಪಾಯಿ ತೊಗೊಂಡೋಗಿ ಎಲ್ಲೋ ಬಿಡಿಸ್ಕೊಂಡು ಬಿಟ್ಟಿದ್ದೀನಿ. ಒಂದು 3 ದಿನ ಊಟ ತಿಂದಿಲ್ಲ. 3 ದಿನ ಹುಡುಕಾಡಿ ಆಯಾಸಗೊಂಡು ಸಾಕಾಗಿ ಹತ್ತು ಗೋಳಾಡಿ, ಓ ದೇವರೇ, ಆ ಟೈಮಲ್ಲಿ ಅಂದರೆ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಜೇಬಲ್ಲಿ ಹಾಕ್ಕೊಂಡು ಸಣ್ಣ ವಯಸ್ಸು ಸೈಕಲ್ ತುಳ್ಕೊಂಡು ಹೋಗ್ತಾ ಇರುವಾಗ ಇವಾಗಲೂ ನಾನು ನೆನೆಸ್ಕೊಳ್ತೀನಿ ಅದನ್ನು. ಇವಾಗಲೂ 500 ರೂಪಾಯಿ ಬಿದ್ದರೂ ನಾವು ಅಷ್ಟೇ ನೊಂದುಕೊಳ್ತೀವಲ್ವ, ಎಲ್ಲೋ ಬಿದ್ದೋಗ್ಬಿಟ್ಟಿದೆ, ಅನ್ಯಾಯವಾಗಿ ಬಿದ್ದೋಗ್ಬಿಟ್ಟಿದೆಯೇ, ತೂತಾಗ್ಬಿಟ್ಟಿದೆಯೇ ಅಂದುಕೊಳ್ತೇವೆ. ಜೀವನನೇ ಆ ಥರ ತೂತು ಬಿದ್ದೋದ್ರೆ, ನಾವು ಗಳಿಸಿದ್ದು, ದುಡಿದಿದ್ದು, ಪ್ರಯಾಸ ಪಟ್ಟಿದ್ದೆಲ್ಲ ತೂತು ಬಿದ್ದೋದ್ರೆ ಏನು ಪ್ರಯೋಜನ? ದೇವಜನವೇ, ಏನೂ ಪ್ರಯೋಜನ ಇಲ್ಲ. ಒಂದು ಸಹೋದರಿ ಒಂದು ನ್ಯೂಸಲ್ಲಿ ತೋರಿಸ್ತಾ ಇದ್ದರು, ಮನೆಯಲ್ಲಿ ಗಂಡ ದುಡ್ಡೆಲ್ಲ ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ದುಡ್ಡು ಮಾಡೋದು, 500 ರೂಪಾಯಿ ಮಾಡೋದು, ಎಲ್ಲೋ ಚೀಲಗಳ ಕೆಳಗಡೆ ಹಾಕಿ ಬಚ್ಚಿಡೋದು ಎಲ್ಲ ಮಾಡ್ತಾ ಇದ್ಲಂತೆ. ಒಂದು ಸಾರಿ ಮೊನ್ನೆ ಇದು ಬಂದಾಗ, ನೋಟ್ ಬ್ಯಾನ್ ಬಂದಾಗ ಎಲ್ಲ ಮೂಟೆಗಳು ಸರಿಸಿ ಎತ್ತಿ ನೋಡಿದ್ರೆ ಸುಮಾರು ಇಷ್ಟು ದುಡ್ಡು ಏನು ಮಾಡಿಬಿಟ್ಟಿದೆ, ಎಲ್ಲ ಇಲಿಗಳೆಲ್ಲ ಕಚ್ಚಿ ಪುಡಿ ಮಾಡಿಬಿಟ್ಟಿದೆ. ಓಹೋ, ಆಕೆ ಅಯ್ಯೋ ದುಃಖ. ಯಾಕೆಂದರೆ ಎಲ್ಲ ತೂತಾಗ್ಬಿಟ್ಟಿದೆ. ಏನು ಮಾಡೋದು, ಇಲಿಗಳು ಕಚ್ಚಾಕ್ಬಿಟ್ಟಿದ್ದಾವೆ. ನಮ್ಮ ಕೆಲವು ಸಾರಿ ನಾವು ಕೂಡಿಡೋದು, ಹಾಗೇ ಕಳ್ಳರು ಕದ್ದುಕೊಳ್ಳಬಹುದು, ನುಸಿ ಹಿಡಿಯಬಹುದು, ನಾವು ಎಷ್ಟು ಪ್ರಯಾಸ ಪಟ್ಟಿದ್ದೆಲ್ಲ ವ್ಯರ್ಥ ಆಗಬಹುದು. ಆದರೆ ದೇವರು ವಾಕ್ಯ ಹೇಳುತ್ತದೆ, ನೀವು ಏನೇ ಮಾಡಿದ್ರೂ ನಷ್ಟ ಆಗ್ಬೋದು, ದೇವರಿಗೆ ನೀವು ಮಾಡಿದ್ದು ನಷ್ಟ ಆಗುವುದಿಲ್ಲ. ಆದ್ದರಿಂದ ದುಡಿಯಿರಿ. ಯಾವುದಕ್ಕಾಗಿ ದುಡಿಯಿರಿ? ಕೆಟ್ಟು ಹೋಗುವ ಆಹಾರಕ್ಕಾಗಿ ನೀವು ದುಡಿಯಬೇಡ್ರಿ ಅಂತ ಹೇಳ್ತದೆ. ಆದ್ದರಿಂದ ದೇವಜನವೇ, ನಾವು ಆ ರೀತಿ ದುಡಿಯುವುದು ಬೇಡ. ನೀವು ಇನ್ನೊಂದು ಹೇಳ್ತದೆ, ಕೀರ್ತನೆ 4:8, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು, ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವಿಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ದೇವರು ಕಾಪಾಡ್ತಾನೆ, ದೇವರು ನಡೆಸ್ತಾನೆ. ಆ ವಿಶ್ವಾಸ ಇದ್ದರೆ ದೇವರಿಗೆ ಸ್ತೋತ್ರ. ಖಂಡಿತ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ನೀವು ದುಡಿರಪ್ಪ, ಕಷ್ಟಪಡ್ರಿ, ಪ್ರಯಾಸ ಪಡ್ರಿ, ಆದರೆ ವ್ಯರ್ಥವಾದದಕ್ಕಾಗಿ ಮಾತ್ರ ನೀವು ಪಡಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತದೆ. ಹಾಗಾದರೆ ದೇವಜನವ, ಇವತ್ತು ನಾವು ಪ್ರಾರ್ಥನೆ ಮಾಡಿ ಕೇಳೋಣಪ್ಪ, ನನ್ನ ಲೈಫಲ್ಲಿ ನಾನು ಯಾವುದು ವ್ಯರ್ಥ ಮಾಡ್ತಾ ಇದ್ದೀನಿ, ಯಾವ ಕೆಲಸ, ಯಾವ ತೀರ್ಮಾನ, ಯಾವ ಜೀವಿತ ವ್ಯರ್ಥವಾದದ್ದು ನನಗೆ ಸ್ವಲ್ಪ ತೋರಿಸ್ಕೊಡಿ. ನಾನು ಬದಲಾಯಿಸ್ಕೊಳ್ತೀನಿ, ನಾನು ನಿನ್ನ ಮಾತಿನಂತೆ ನಡ್ಕೊಳ್ತೀನಿ. ಯಾವುದು ನಿತ್ಯ ಜೀವಕ್ಕೆ, ಯಾವುದು ನಿರಂತರವಾಗಿ, ಯಾವುದು ತೃಪ್ತಿಯನ್ನು ಕೊಡುತ್ತದೋ ಅದನ್ನು ನಾನು ಮಾಡ್ತೀನಪ್ಪ ಎಂದು ಹೇಳಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಸಮರ್ಪಿಸಿ ಬೇಡುತ್ತಾ ಇದ್ದೇವೆ. ನಿನ್ನ ಮಕ್ಕಳಾಗಿರುವಂಥ ನಾವು ನಿನ್ನ ಪಾದ ಸನ್ನಿಧಿಗೆ ಬರುವಾಗ ನೀನು ನಮ್ಮ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಿಕೊಡು. ಈಗೋ ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವ ಪ್ರತಿ ದೇವ ಮಕ್ಕಳನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಪರಲೋಕದ ಕೃಪೆಯಿಂದ ತುಂಬಿಸಪ್ಪ. ಇವತ್ತು ಕೇಳಿದ ಹಾಗೆ ನಾವು ದುಡಿತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಪ್ರಯಾಸ ಪಡ್ತಾ ಇದ್ದೀವಿ. ಆದರೆ ಕೆಟ್ಟು ಹೋಗೋದಕ್ಕೋ, ನುಸಿ ಹಿಡಿಯೋದಕ್ಕೆ, ಕಳ್ಳರು ಕಳ್ಳತನ ಮಾಡಿಕೊಳ್ಳೋದಕ್ಕೋ, ಕಿಲು ಬಿಡಿಯುವಂಥ ರೀತಿಯಲ್ಲಿ ನಾವು ಮಾಡಬಾರದು. ಬದಲಾಗಿ ಅಪ್ಪ ಕರ್ತನೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟದ್ದನ್ನು ನಾವು ಅಭಿಲಾಷಿಸುವುದಕ್ಕೆ ಸಹಾಯ ಮಾಡಿ ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ, ಹೌದು ಕರ್ತನೆ, ನಿನ್ನ ಕನಿಕರ ಕೃಪೆಗಳು ನನಗೆ ಬೇಕಪ್ಪ, ನಿನ್ನ ಆಶೀರ್ವಾದ ದಯೆಗಳು ನನಗೆ ಬೇಕಪ್ಪ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಇವರನ್ನು ನೀವು ಅನುಗ್ರಹಿಸಿರಿ, ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಹೋನ್ನತನಾದ ದೇವರೇ, ಸರ್ವಶಕ್ತನಾದ ದೇವರೇ, ನಿನ್ನ ಪ್ರೀತಿಗೆ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಇಲ್ಲಿ ನೆರೆದಿರುವಂಥ ನಾವೆಲ್ಲರೂ ಯಾವುದೂ ಕೂಡ ವ್ಯರ್ಥವಾದದಕ್ಕಾಗಿ ದುಡಿಯದೆ, ಕೆಟ್ಟದಕ್ಕೆ ದುಡಿಯದೆ, ಪಾಪಕ್ಕಾಗಿ ದುಡಿಯದೆ, ಲೋಕಕ್ಕಾಗಿ ದುಡಿಯದೆ, ನಿಮಗಾಗಿ ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿರಿ ಎಂಬುದಾಗಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತಾ, ಬಂದಿರುವಂಥ ಎಲ್ಲ ದೇವಭಕ್ತರ ಅಗತ್ಯಗಳನ್ನು ಪೂರೈಸಿ ಅಪ್ಪ, ಆರೋಗ್ಯವನ್ನು ದಯಪಾಲಿಸಿಕೊಡು, ಸಮಾಧಾನವನ್ನು ದಯಪಾಲಿಸಿಕೊಡು, ಆಶೀರ್ವಾದವನ್ನು ದಯಪಾಲಿಸಿಕೊಡು. ನಿನ್ನ ಪರಲೋಕದ ಚಿತ್ತವನ್ನು ಇವರ ಜೀವಿತದಲ್ಲಿ ತೋರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರುಣೆ ಉಳ್ಳವನೇ ನಿನಗೆ ಸ್ತೋತ್ರ, ಕೃಪೆ ಉಳ್ಳವನೇ ನಿನಗೆ ಸ್ತೋತ್ರ, ಆಶೀರ್ವಾದ ಮಾಡಲಿಕ್ಕೆ ಯೋಗ್ಯನಾದ ದೇವರೇ ನಿನಗೆ ಸ್ತೋತ್ರ.
ಅಪ್ಪ, ನಾವು ದುಡಿಯುವಂತೆ ಬಲ ಕೊಡು, ಆದರೆ ಕೆಟ್ಟು ಹೋಗುವುದಕ್ಕಾಗಿ, ಗಲಿಬಿಲಿಗಾಗಿ, ಕೆಟ್ಟದ್ದಕ್ಕಾಗಿ ನಾವು ದುಡಿಯದಂತೆ ನಿನ್ನ ಆಶೀರ್ವಾದ ಕೃಪೆಗಳನ್ನು ನಮ್ಮೆಲ್ಲರಿಗೂ ಸುರಿಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯದಂತೆ ನಾವು ನಡೆಯೋಣ, ಕರ್ತನಿಂದ ಆಶೀರ್ವದಿಸಲ್ಪಡೋಣ, ಕರ್ತನ ನಾಮ ಮಹಿಮೆಗಾಗಿ ಜೀವಿಸೋಣ. ನಿಮ್ಮೆಲ್ಲರಿಗೆ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.